ಸ್ವಾದಿಷ್ಟ ಬೈ ಭಾಗ್ಯ ಜೋಶಿ ಅಡಿಗೆರೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮೆಲ್ಲರಿಗೂ ಮದರ್ಸ್ ಡೇ ಪ್ರಯುಕ್ತ ನನ್ನ ಧನ್ಯವಾದಗಳು. ಬಹು ಜನಗಳ ಬೇಡಿಕೆ ಮೇರೆಗೆ ಈ ದಿನ ನಾನು ಮಸಾಲೆ ಪುರಿಯನ್ನು ಮಾಡುತ್ತಿದ್ದೇನೆ. ತಾವೆಲ್ಲರೂ ಆಸ್ವಾದಿಸಿ. ನೋಡಿ, ಮಸಾಲೆ ಪುರಿಗೆ ನಾನು ನೆನ್ನೆನೆ ನೆನೆಸಿದ್ದೀನಿ 1/4 kg ಬಟಾಣಿನ. ಇದ್ರ ಜೊತೆ ಆಲೂಗಡ್ಡೆ ಸಿಪ್ಪೆ ತೆಗೆದಿದ್ದನ್ನು ಒಂದನ್ನು ಹಾಕಿದ್ದೀನಿ. ಇದನ್ನ ಈಗ ಒಲೆ ಮೇಲೆ ಹತ್ತಕ್ಕಾಗಿ ಒಂಚೂರು ಒಂದೂವರೆ ಚಮಚ ನಾನು ಉಪ್ಪು ಹಾಕಿದ್ದೀನಿ. 1-2 ಲೋಟದಷ್ಟು ನೀರು. ಇದಕ್ಕೆ ಮುಚ್ಚೋಣ. ಇದನ್ನು ಒಂದು 3 ಅಥವಾ 4 ವಿಷಲ್ ಆಗಲಿ, ಏನು ತೊಂದರೆ ಇಲ್ಲ. ಈ ಕುಕ್ಕರ್ ಜೋರಾಗಿ ಕೂಗೋದಿಲ್ಲ, ಅಂದಾಜು ಮೇಲೆ ಆಫ್ ಮಾಡಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಹೇಳ್ತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ, ಜಾಕಾಯಿ, ಸೋಂಪು, ಮರಾಠ ಮಗ್ಗು, ಇದಕ್ಕೆ ಸ್ಟಾರ್ ಅಂತ ಕರೀತಾರೆ, ಏಲಕ್ಕಿ, ಮೆಣಸು, ಲವಂಗ, ಜೀರಿಗೆ, ಗಸಗಸೆ, ಜಾಪತ್ರೆ, ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ 1 ಈಗ ತಿರುವುದಕ್ಕೆ ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ತೆಂಗಿನಕಾಯಿ, ಪುದೀನ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ. ಬೇಕಾದವರು ಇದಕ್ಕೆ ಬೆಳ್ಳುಳ್ಳಿಯನ್ನು ಬಳಸಿ. ಇನ್ನೊಂದು ಬಾಣಲೆ ಇಟ್ಟು ಈರುಳ್ಳಿ ಹಾಗೂ ಟೊಮೆಟೊವನ್ನು ಹುರಿದು ತೋರಿಸಿ. ಈ ಸಾಮಗ್ರಿಗಳನ್ನೆಲ್ಲ ಸಮ ಪ್ರಮಾಣದಲ್ಲಿ ನೀವು ಹುರಿದು ಪುಡಿ ಮಾಡಿಕೊಂಡು ಇಡಬಹುದು. ಕೇವಲ 1-1.5 ಚಮಚ ಬೇಕಾಗುತ್ತೆ ಅಷ್ಟೇ ಪುಡಿ ಮಾಡಿಟ್ಕೊಂಡ್ರೆ ನಿಮಗೆ ಎಷ್ಟು 6 ತಿಂಗಳು ವರ್ಷ ಆದರೂ ಏನು ಹಾಳಾಗುವ ಪುಡಿ ಈ ರೀತಿ ಬರುತ್ತದೆ ನೋಡಿ. ಬಹಳ ದಿನಗಳವರೆಗೆ ಬಳಸಬಹುದು. ಈಗ ನೋಡಿ, ತಿರುವೋದಕ್ಕೆ ಕೊತ್ತಂಬರಿ ಸೊಪ್ಪು 1 ಹಿಡಿ, ಹುರುಗಡ್ಲೆ 4 ಚಮಚ, ಪುದೀನ 1 ಬಟ್ಲು, 1 ಹಿಡಿ ಅಂತಲೇ ಅಂದ್ಕೊಳ್ಳಿ, ತೆಂಗಿನಕಾಯಿ ತುರಿ, ನಾಲ್ಕೈದು ಚಮಚ, ಶುಂಠಿ. ಇದು ನಾನು ಖಾರ ಇಲ್ಲದೆ ಇರೋ ಅಂಥ ಹಸಿಮೆಣಸಿನ್ಕಾಯಿ 7 ಹಾಕಿದ್ದೀನಿ, ಕಟ್ ಮಾಡಿ ಇಟ್ಟಿದ್ದೀನಿ ಉದ್ದ ಇರೋದಕ್ಕೆ. ಬೇಕಿದ್ದವರು ಖಾರ ಇರೋವಂಥ ಮೆಣಸಿನ್ಕಾಯಿನ ಇನ್ನೂ 4 ನಿಮ್ಮ ರುಚಿಗೆ ತಕ್ಕಷ್ಟು ಖಾರಕ್ಕೆ ಬಳಸುತ್ತೀರ. ಜೊತೆಗೆ 2 ಚಮಚ ಎಣ್ಣೆ ಹಾಕಿ 1 ಈರುಳ್ಳಿ ಹಾಕಿದ್ದೀನಿ ಹುರಿಯೋದಕ್ಕೆ, 1 ಟೊಮೆಟೊ ಹಾಕಿದ್ದೀನಿ. ಈರುಳ್ಳಿ ಟೊಮೆಟೊನ ಹುರಿತಾ ಇದ್ದೀನಿ. ಇದು ಮುಗಿತಾ ಬಂದಿದೆ. ಸ್ಟವ್ ಆಫ್ ಮಾಡೋಣ. ಈಗ ಆರಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇನ್ನೊಂದು ವಿಷಯ, ಈಗ ಈ ಕಡೆ ಕುಕ್ಕರ್ನಲ್ಲಿ ವಿಸಿಲ್ ಆಗ್ತಾ ಇದೆ. ಇದು ಕೂಡ ಕಾಳು ಸ್ವಲ್ಪ 1 ಪೌಟಷ್ಟು ತಿರುವುದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಆರಲಿ, 1 10 ನಿಮಿಷ ಬೇಕು. ಹುರಿದಿರೋದನ್ನು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಪುಡಿ ಅಂತಲೇ ಪುಡಿಯನ್ನು ತೋರಿಸಿದ್ದೀನಲ್ಲ, ಅದನ್ನು ಈಗ 1-1.5 ಚಮಚ ಹಾಕ್ತಾ ಇದ್ದೀನಿ. ತುಂಬ ಹಾಕಬೇಡಿ, ಸಾಕು ಇಷ್ಟು. ಬೆಂದಂಥ ಬಟಾಣಿ ಕಾಳನ್ನು ಹೀಗೆ ಆರಿಸ್ಕೊಂಡು ಮಿಕ್ಸಿಗೆ ತಿರುಗೋದಕ್ಕೆ ಹಾಕ್ಕೊಳ್ಳಿ. ನೋಡಿ, ಬೆಂದಂಥ ಬಟಾಣಿ ಕಾಳು, ಅದರಲ್ಲಿ 1 ಆಲೂಗಡ್ಡೆನೂ ಹಾಕಿದೆ. ಸುಮ್ಮನೆ ಹಿಂಗಂದರೆ ಮೆತ್ತವಾಗಿ ಹೋಗಿದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ನಿಮಗೆ ಬೆಂದಷ್ಟು ರುಚಿ ಹೆಚ್ಚು. ಈಗ ತಿರುಗಿಕೊಂಡಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ, ಮಿಶ್ರಣವನ್ನು. ಕಾಳು ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಕಾಳಿಗೆಲ್ಲ ಉಪ್ಪು ಹಾಕಲಿ ಅಂತ. ಈಗ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮ್ಗೆ ಇನ್ನೂ ನೀರು ಬೇಕು ಅನಿಸಿದ್ರೆ ಹಾಕುವಂತ್ರಿ. ಈಗ ಚೆನ್ನಾಗಿ ಕುದಿಯಲು ಬಿಡೋಣ. ನೋಡಿ, ಮಸಾಲೆ ಪುಡಿ ಈಗ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ನೋಡಿ, ಘಮ ಘಮ ಪರಿಮಳ ಬರ್ತಾ ಇದೆ.
ಬಾಯಿ ಚಪ್ಪರಿಸುವಂತಹ ಮಸಾಲೆ ಪುರಿ ಎಲ್ಲರೂ ಮನೆಯಲ್ಲೇ ಮಾಡ್ಕೊಳ್ಬಹುದು. ಮಾಡದೇ ಇರೋ ಕಾರಣ ನಮ್ಮ ತಂದೆಯವರ ಗ್ರಂಥಗಳನ್ನು ಬಿಡುಗಡೆ ಆಯಿತು ಹೋದ ವರ್ಷ. ಅವರ ಹಸ್ತಪ್ರತಿ ನನ್ನ ಹತ್ರ ಇತ್ತು. ಆ ಗ್ರಂಥಗಳು ಯಾವುವೆಂದರೆ ಭಾಗವತ ತತ್ವಾರ್ಥ ಪ್ರದೀಪ ಅಂತ ಒಂದು, ಮತ್ತೊಂದು ಭಗವದ್ಗೀತೆಯ ಒಂದು ಚಿಂತನೆ ಎಂಬ ಗ್ರಂಥ. ತಾವೆಲ್ಲರೂ ಅದನ್ನು ಓದಬಹುದು. ಪುರಿಯನ್ನು ನಾನು ಹೊರಗಡೆಯಿಂದ ತಂದಿದ್ದೀನಿ. ಈ ಥರ ಪುಡಿ ಮಾಡ್ಕೊಳ್ಳಿ. ಇದರ ಮೇಲೆ ಮಸಾಲೆ ಪುರಿಯನ್ನು ಹಾಕ್ಕೊಳ್ಳಿ. ನೋಡಿ, ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಶಿಷ್ಯನೇ ಶೂಟ್ ಮಾಡ್ತಾ ಇದ್ದಾಳೆ. ಈ ಹೆಚ್ಚಿದಂಥ ಹಸಿ ಈರುಳ್ಳಿಯನ್ನು ಬಳಸ್ಬೋದು ಬೇಕಿದ್ರೆ. ತಿಂದೇ ಇದ್ದವರು ಬೇಡ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಇದನ್ನು ನಾನು ಹೊರಗಡೆಯಿಂದ ತಂದಿದ್ದೀನಿ, ಸೇವನ. ಇದನ್ನು ಸೊಗಸಾಗಿ ಮೂಡಿ ಬಂದಂಥ ಮಸಾಲೆ ಪುರಿ ಎಲ್ಲರೂ ಮನೆಗಳಲ್ಲಿ ಮಾಡಿಕೊಂಡು ಆಸ್ವಾದಿಸಿ. ಸೊಗಸಾಗಿ ಮೂಡಿ ಬಂದಂಥ ಮಸಾಲೆ ಪುರಿ ರೆಡಿಯಾಗಿದೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.